ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆನೆಸೋದು ಬೇಡ, ರುಬ್ಬೋದು ಬೇಡ, ಶ್ರಮ ಅಂತೂ ಬೇಡವೇ ಬೇಡ. ಮೊಟ್ಟ ಮೊದಲ ಬಾರಿ ಯೂಟ್ಯೂಬ್ನಲ್ಲೇ ಇದುವರೆಗೂ ಯಾರೂ ಮಾಡಿಲ್ಲ, ತಿಂದಿಲ್ಲ. ಅದ್ಭುತ ರುಚಿ, ಸರಳವಾದ ವಿಧಾನ, ಜಾಸ್ತಿ ಸಮಯ ಬೇಡ, ಜಾಸ್ತಿ ಖರ್ಚು ಬೇಡ, ಜಾಸ್ತಿ ಶ್ರಮ ಕೂಡ ಬೇಡ. ಚಟ್ನಿ, ಪಲ್ಯ, ಸಾಂಬಾರು ಬೇಡವೇ ಬೇಡ. ತುಂಬಾ ರುಚಿಯಾಗಿರುವಂಥ, ಆರೋಗ್ಯಕರವಾಗಿರುವಂಥ, ಅಷ್ಟೇ ಅದ್ಭುತ ರುಚಿಯ ಈ ರೆಸಿಪಿಯನ್ನು ಮಿಸ್ ಮಾಡದೆ ಒಂದ್ಸಲ ನೋಡಿ. ಒಂದ್ಸಲ ನೋಡಿದರೆ ಪಕ್ಕಾ ಮಾಡೋದಂತೂ ಗ್ಯಾರಂಟಿ ಬಂಧುಗಳೇ. ಬರೀ 2 ತಿಂದರೆ ಸಾಕು, ಹೊಟ್ಟೆ ಫುಲ್, ಎನರ್ಜಿ ಕೂಡ. ಮುಂಜಾನೆ ತಿಂದರೆ ಮಧ್ಯಾಹ್ನವರೆಗೆ ನಮಗೆ ಹಸಿವಿನೇ ಆಗಲ್ಲ. ಗಟ್ಟಿ ಮುಟ್ಟಾದ ಆಹಾರ. ನಿಮ್ಮ ಜೇಬಿನಿಂದ 1 ರೂಪಾಯಿ ಕೂಡ ಖರ್ಚಾಗೋದಿಲ್ಲ. ಹಣ ಉಳಿತಾಯ, ಸಮಯ ಉಳಿತಾಯ, ರುಚಿ ಜೊತೆಗೆ ಎನರ್ಜಿ ಕೂಡ. ನಮ್ಮ ಉತ್ತರ ಕರ್ನಾಟಕದಲ್ಲಿ ನೋಡ್ರಿ 2ನೇ ಸ್ಥಾನ ನಮ್ಮ ಗೋಧಿಗೆ ಬಂಧುಗಳೇ. ಆ ಗೋಧಿ ಹಿಟ್ಟನ್ನು, ಆರೋಗ್ಯಕರವಾಗಿರುವಂಥ ಗೋಧಿ ಹಿಟ್ಟನ್ನು ಇವತ್ತು ಉಪಯೋಗಿಸಿಬಿಟ್ಟು ಯಾವ ರೀತಿಯಾಗಿ ಈ ನಾಷ್ಟಾ, ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ತಿಂಡಿಯನ್ನು ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ರಾತ್ರಿ ಡಿನ್ನರಿಗೆ ಕೂಡ ಮಾಡ್ಕೋಬಹುದು ಬಂಧುಗಳೇ. ಈ ಗೋಧಿ ಹಿಟ್ಟಿನಿಂದ ಮಾಡ್ತಿರುವಂಥ ಈ ತಿಂಡಿ ನಂಬರ್ 1. ಒಂದ್ಸಲ ಮಾಡಿದರೆ ಸಾಕು, ವಾರದಲ್ಲಿ 4 ದಿವಸ ಇದನ್ನೇ ಮಾಡ್ತೀರಾ. ಅಷ್ಟು ರುಚಿಯಾಗಿರುತ್ತೆ, ಸುಲಭ ಕೂಡ. ಬನ್ನಿ, ಕತೆ ಜಾಸ್ತಿ ಆಯಿತು, ರೆಸಿಪಿ ಕಡೆ ಹೋಗೋಣ. ಏನೇನೆಲ್ಲ ಸಾಮಗ್ರಿ ಬೇಕು, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಅರ್ಧ ಕಪ್ಪಿನಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕೊಂಡೆ. ದೊಡ್ಡ ಬೌಲಿನಿಂದ ಅರ್ಧ ಬೌಲ್. 1 ಚಮಚದಷ್ಟು ಹುರುಗಡಲೆ ಪೌಡರ್, ರೋಸ್ಟೆಡ್ ಚೆನ್ನ ಪೌಡರ್, 2 ಸ್ಪೂನಷ್ಟು ಚಿರೋಟಿ ರವೆ. ಹಾಗೆ ನೋಡ್ರಿ, ರುಚಿಗೆ ಅನುಸಾರ 1 ಸ್ಪೂನಷ್ಟು ಕಲ್ಲುಪ್ಪು, 1.5 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಕಟ್ ಮಾಡಿರುವಂಥ ಕರಿಬೇವು. ಹಾಗೆ ನೋಡ್ರಿ, ಇಲ್ಲೇ ನಾನು ಅರ್ಧ ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. 1 ಬೌಲ್ನಷ್ಟು ನೀರನ್ನು ತಗೊಂಡಿದ್ದೀನಿ. ಒಂದೇ ಸಲ ಹಾಕಬೇಡಿ, ಸ್ವಲ್ಪ ನಾನು ಅರ್ಧ ಬೌಲ್ ನೀರನ್ನು ಮೊದಲಿಗೆ ಹಾಕಿ ನೀಟಾಗಿ ಇದನ್ನು ಗಂಟಿಲ್ಲದಾಗೆ ಕಲಿಸ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕಿದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನಾವು ಮಿಕ್ಸ್ ಮಾಡಬೇಕಾದ್ರೆ ಜಾಸ್ತಿ ಸಮಯ ತಗೊಳುತ್ತೆ. ಹಾಗಾಗಿ ಮೊದಲಿಗೆ ಸ್ವಲ್ಪ ಗಟ್ಟಿಗೆನೆ ಕಲಿಸ್ಕೊಂಡು ನಂತರ ನಾವು ಸ್ವಲ್ಪನೇ ನೀರು ಹಾಕಿ ಕಲಿಸೋದ್ರಿಂದ ಗಂಟು ಆಗಲ್ಲ, ನಮ್ಮ ಸಮಯನೂ ಉಳಿತಾಯ ಆಗುತ್ತೆ. ಈಸಿಯಾಗಿ ನಮಗೇನಾಗುತ್ತೆ ಅಂದರೆ ಹಿಟ್ಟು ನೀರಿನಲ್ಲಿ ಮಿಕ್ಸ್ ಆಗುತ್ತೆ ಬಂಧುಗಳೇ. ಇಲ್ಲಿ ನೋಡ್ರಿ, ಚೆನ್ನಾಗಿ ನಮ್ಮದು ಮಿಕ್ಸ್ ಆಯಿತು. ಇವಾಗ ಏನೋ ಒಂದು ಸ್ವಲ್ಪ ಉಳಿದಿತ್ತಲ್ಲ ಬಂಧುಗಳೇ, ಅದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಪೂರ್ತಿಯಾಗಿ ಹಾಕ್ತೀನಿ. ನಾನು ಅರ್ಧ ಬೌಲ್ ಗೋಧಿ ಹಿಟ್ಟಿಗೆ 1 ಬೌಲ್ನಷ್ಟು ನೀರು, ಇದಕ್ಕೆ ಪರ್ಫೆಕ್ಟ್ ಆಗಿರುವಂಥ ಮೆಜರ್ಮೆಂಟ್ ಬಂಧುಗಳು. ಈಗ ನೋಡ್ರಿ, 1 ಬೌಲ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನಾನು. ಸಾಕು ಬಂಧುಗಳೇ, ಇನ್ನು ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡ್ರಿ. ನಮ್ಮ ಬ್ಯಾಟ್ರಿ ಇಷ್ಟೇ ಇರಬೇಕು ನಮಗೆ. ಈಗ ಇದನ್ನು ನೋಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಬಿಡೋಣ. ಇನ್ನು ಮುಂದೆ ಏನು ಬೇಕು, ಯಾವ್ದಾವ್ದು ಪ್ರೊಸೀಜರ ನೋಡೋಣ ಬನ್ನಿರಿ. ಮುಂದಿಂದು ರೆಡಿ ಮಾಡ್ಕೊಳ್ಳೋಣ. ಈಗ ನೋಡ್ರಿ, ಇಲ್ಲೇ ರಾ ಟೊಮೆಟೊ. ಇದು ಜಾಸ್ತಿ ಹಣ್ಣೂ ಇಲ್ಲ, ಜಾಸ್ತಿ ಕಾಯಿನೂ ಇಲ್ಲ, ನಡಮಧ್ಯದ ದ್ವಾರಗಾಯಿ ಅಂತಾರಲ್ಲ ಬಂಧುಗಳೇ, ಅಂತ ಇರುವಂಥ ಈ ಟೊಮೆಟೊನ ಮತ್ತು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗಾಗಿ. ಮತ್ತು ಟೊಮೆಟೊನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೋಡ್ರಿ, ಟೊಮೆಟೊದಲ್ಲಿ ಸ್ವಲ್ಪ 1-2 ಚಿಟಿಕೆಯಷ್ಟು ಉಪ್ಪು, 1 ಮಸಾಲೆ ಸ್ಪೂನಿಂದ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನಷ್ಟು ಪುಡಿ ಸಕ್ಕರೆ. ಈ ಪುಡಿ ಸಕ್ಕರೆಯಲ್ಲಿ ನೋಡ್ರಿ, ನಮಗೆ ಏಲಕ್ಕಿ, ಕೊಬ್ಬರಿ, ಕಸಕಸಿ ಇದೆ ಬಂಧುಗಳು. ಇದನ್ನ ನಮ್ಮ ಮನೆಯಲ್ಲಿ ಆಲ್ರೆಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಅದನ್ನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಹಾಕೊಳ್ಳೋದ್ರಿಂದ ರುಚಿ ಚೆನ್ನಾಗಾಗುತ್ತೆ ಬಂಧುಗಳೇ. ಮಿಸ್ ಮಾಡದೆ ಸೇರಿಸಿ. ನಿಮ್ಗೆ ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು, ಏನು ತೊಂದರೆ ಏನಿಲ್ಲ. ಇದರಲ್ಲಿ ನೋಡ್ರಿ, 1 ಸ್ಪೂನಷ್ಟು ರೋಸ್ಟೆಡ್ ಚೆನ್ನ ಪೌಡರ್, ಅಂದರೆ ಪುಟಾಣಿ ಹಿಟ್ಟು ಬಂಧುಗಳೇ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಯಾಕಂದರೆ ನಾವು ಟೊಮೆಟೊದಲ್ಲಿ ಉಪ್ಪು ಮತ್ತು ಮಸಾಲೆ ಹಾಕಿದ್ದೀವಲ್ವ, ಅಚ್ಚ ಖಾರದ ಪುಡಿ, ನೀರು ಬಿಡುತ್ತೆ ಬಂಧುಗಳೇ. ಅದು ಕವರ್ ಮಾಡೋದಕ್ಕೋಸ್ಕರ ಸ್ವಲ್ಪ ನಾನು ಹುರುಗಡಲೆ ಪೌಡ್ರನ್ನು ಸೇರಿಸ್ಕೊಂಡೆ. ಅದನ್ನು ಇವಾಗ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡೆ. ಈಗ ಇನ್ನೊಂದು ಚಿಕ್ಕದ ಬೌಲಿನಲ್ಲಿ ನೋಡ್ರಿ, ಇದು ಮ್ಯಾಂಗೋ ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡ್ರನ್ನ 1/2 ಸ್ಪೂನಿಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡೆ. ಇದು ನೋಡ್ರಿ, ಚಾಟ್ ಮಸಾಲ 1/2 ಸ್ಪೂನಷ್ಟು ಹಾಕೋತೀನಿ. ಇದು ಮ್ಯಾಂಗೋ ಪೌಡರ್ಗಿಂತ ಸ್ವಲ್ಪ ಜಾಸ್ತಿ.
ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಾಡ್ತಿರುವಂಥ ವಿಧಾನ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡ್ರಿ. ಪಾಸ್ ಮಾಡಿದರೆ ಒಂದೇ ಒಂದು ಪಾಯಿಂಟ್ ಮಿಸ್ ಆದರೂ ಕೂಡ ನಿಮ್ಮ ರೆಸಿಪಿ ಚೆನ್ನಾಗಿ ಆಗೋಲ್ಲ ಬಂಧುಗಳೇ. ಇದು ನೋಡ್ರಿ ಕಿಚನ್ ಕಿಂಗ್ 1 ಸ್ಪೂನ್ ಬಂಧುಗಳೇ. ಈಗ ನಾವು ಆಮ್ಚೂರ್ ಪೌಡ್ರ್ಗಿಂತ ಸ್ವಲ್ಪ ಜಾಸ್ತಿ ಚಾಟ್ ಮಸಾಲಕ್ಕಿಂತ ಸ್ವಲ್ಪ ಜಾಸ್ತಿ ಅಂದರೆ ಅದು ಡಬಲ್ ಅನ್ಕೊಡ್ರಿ. ಕಿಚನ್ ಕಿಂಗ್ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಮಸಾಲೆ ಸ್ಪೂನ್ ಅಚ್ಚ ಖಾರದ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಪಕ್ಕಕ್ಕಿಟ್ಟೆ. ಇದು ನೋಡ್ರಿ ಆಲೂಗಡ್ಡೆಯನ್ನು ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಬಂಧುಗಳೇ. ಇದನ್ನು ನೀವು 3 ರೀತಿಯಾಗಿ ಕಟ್ ಮಾಡ್ಕೋಬಹುದು. ತುರ್ಕೋಬಹುದು, ಉದ್ದಕ್ಕೆ ಪೀಸ್ ಮಾಡ್ಕೋಬಹುದು, ಚೌಕ್ ಪೀಸ್ ಕೂಡ ಮಾಡ್ಕೋಬಹುದು. ನಿಮ್ಮ ಇಷ್ಟ ಹೇಗಾದರೂ ಮಾಡ್ಕೊಳ್ಳಿ. ಈಗ ಅದನ್ನು ಪಕ್ಕಕ್ಕಿಟ್ಟು ಈಗ ಬ್ಯಾಟ್ರಿ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ಈಗ ನೋಡ್ರಿ, ಈಗ ಬ್ಯಾಟ್ರ್ ಕೂಡ ನಮ್ಮ ಪರ್ಫೆಕ್ಟ್ ಆಗಿದೆ ಬಂಧುಗಳೇ. ನಮ್ಮ ದೋಸೆ ಮಾಡಲಿಕ್ಕೆ ಇದು ಒಂದು ಡಿಫ್ರೆಂಟ್ ಆಗಿರುವಂಥ ಹೊಸ ರುಚಿಯ ದೋಸೆ ಬಂಧುಗಳೇ. ಸಖತ್ತಾಗಿರುತ್ತೆ. ತಪ್ಪದೆ ಒಂದ್ಸಾರಿ ಟ್ರೈ ಮಾಡಿ. ಈಗ ನೋಡ್ರಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡೆ. ಈಗ ನೋಡ್ರಿ ಪರ್ಫೆಕ್ಟ್ ಆಗಿರುವಂಥ ಅದ ನಮ್ಮ ದೋಸೆ ಮಾಡಲಿಕ್ಕೆ ಸೂಪರ್ ಆಗಿದೆ. ನಮ್ಮ ಬ್ಯಾಟ್ರ್ ಹೀಗೇನೆ ಇರಬೇಕು ನಮಗೆ. ಮತ್ತೆ ನಾನು ಮೇಲೆ ನೀರೇನು ಹಾಕಿಲ್ಲ ಬಂಧುಗಳೇ. ಈಗ ನೋಡ್ರಿ ನಾನು ಇದಕ್ಕೆ ಮತ್ತೆ ಏನು ಸಾಮಗ್ರಿ ಬೇಕಂತ ಮೊದಲೇ ಜೋಡಿಸಿ ಇಟ್ಕೊಂಡ್ಬಿಡ್ತೀನಿ ಬಂಧುಗಳೇ. ಅಂದ್ರೆ ನನಗೆ ಮಾಡಬೇಕಾದ್ರೆ ಕಷ್ಟ ಆಗೋದಿಲ್ಲ, ಹುಡುಕಾಡೋ ಅವಶ್ಯಕತೆನೂ ಬೀಳಂಗಿಲ್ಲ ನಮ್ಗೆ. ಇನ್ನೊಂದು ಬೌಲ್ನಲ್ಲಿ ನೋಡ್ರಿ ನಾನಿಲ್ಲೇ ಇದು ನಮಗೆ ಚಟ್ನಿ ಪುಡಿ. ನಿಮ್ಮ ಮನೆ ಹತ್ರ ಯಾವ ಚಟ್ನಿ ಪುಡಿ ನಿಮ್ಮ ಮನೆಯಲ್ಲಿ ಇದೆ ಅದೇ ಚಟ್ನಿ ಪುಡಿಯನ್ನು ಇಟ್ಕೊಳ್ಳಿ ಬಂಧುಗಳೇ. ಈಗ ನಮ್ದೆಲ್ಲ ರೆಡಿ ಆಯಿತು. ಈಗ ಗ್ಯಾಸ್ ಹಚ್ಚಿ ಹಂಚನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೆ. ಹಂಚು ಲೈಟಾಗಿ ಬಿಸಿ ಆಗಿರಬೇಕು, ಜಾಸ್ತಿ ಬಿಸಿ ಆಗಿರಬಾರ್ದು. ಫ್ಲೇಮನ್ನು ಲೋ ಇಟ್ಕೊಂಡು ಇದು ನೋಡ್ರಿ 1 ಸೌಟಿನ ಮೇಲೆ ಸ್ವಲ್ಪ ಹಾಕೊಂಡು ಹಂಚಿನ ತುಂಬ ತಿಕ್ಕೋತಾ ಇದ್ದೀನಿ. ಇದು ಜಾಸ್ತಿ ತೆಳ್ಳಗೂ ಅಲ್ಲ, ಜಾಸ್ತಿ ದಪ್ಪಗೂ ಅಲ್ಲ ಬಂಧುಗಳೇ. ಮೀಡಿಯಂ ಗಾತ್ರದಲ್ಲಿ ನಾನು ಇದನ್ನ ತಿಕ್ಕೊಂಡೆ. ಈಗ ಇದನ್ನ ಇವಾಗ ಹೈ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಮೇಲೆಲ್ಲ ಕಪ್ಪಾಗುವವರೆಗೆ ನೋಡ್ರಿ ಹಿಂಗೆ ಸುತ್ತ ನಾವು ತಿರುಗಿಸ್ಕೊಂತ ಸ್ವಲ್ಪ ಕಲರ್ ಬರಲಿರಿ. ಮೇಲಿನ ಸ್ವಲ್ಪ ಕೆಳಗಡೆಗೆ ಸ್ವಲ್ಪ ಬ್ರೌನ್ ಆಗುತ್ತೆ. ಆಗ ನಾವು ಇದನ್ನು ಚೆನ್ನಾಗಿ ಇದನ್ನ ಹಿಂಗೆ ತಿರುಗಿಸ್ಕೊತಾನೆ ರೌಂಡ್ ಆಫ್ ಮಾಡ್ಕೊತಾನೆ ಇದನ್ನ ಫ್ರೈ ಮಾಡ್ಕೋಬೇಕು. ನಂತರ ನೋಡ್ರಿ 1 ಸ್ಪೂನಷ್ಟು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇದು ಎಣ್ಣೆ ನಮ್ಮ ಎಡ್ಜಿಸ್ಗೂ ಎಲ್ಲ ಕಡೆಗೆ ನೀಟಾಗಿ ಅಪ್ಲೈ ಆಗಬೇಕು ಬಂಧುಗಳೇ. ಅದು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ರಿ. ಈಗ ನೋಡ್ರಿ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ ನಂತರ ಗ್ಯಾಸ್ ಫ್ಲೇಮನ್ನು ಲೋ ಮಾಡಿದೆ. ಗ್ಯಾಸ್ ಫ್ಲೇಮನ್ನು ಲೋ ಮಾಡಿ ದಂಡಿ ಕೊನೆಯವರೆಗೆ ಎಲ್ಲ ಕಡೆಗೆ ನಾನು ಎಣ್ಣೆಯನ್ನು ಹಚ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರಬಹುದು. ಈಗ ಅದರಲ್ಲಿ ನೋಡ್ರಿ ನಾವು ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಅರ್ಧ ಭಾಗಕ್ಕೆ ಹಾಕ್ತೀನಿ ಬಂಧುಗಳೇ, ಪೂರ್ತಿ ಹಾಕ್ತಾ ಇಲ್ಲ. ಈ ಮಾಡ್ತಿರುವಂಥ ವಿಧಾನ ತುಂಬಾನೇ ಡಿಫ್ರೆಂಟ್ ಆಗಿದೆ ಬಂಧುಗಳೇ. ಅದು ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಕೊಡುತ್ತೆ. ಈಗ ಇದರಲ್ಲಿ ನೋಡ್ರಿ ನಾವು ಆಲೂಗಡ್ಡೆ ಪೀಸ್ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ತಾ ಇದ್ದೀನಿ. ಇದ್ರ ಆಲೂಗಡ್ಡೆ ಬದಲಾಗಿ ನೀವು ಚೀಸ್ ಹಾಕೋಬಹುದು, ಪನ್ನೀರ್ ಹಾಕೋಬಹುದು, ಗೋಬಿ ಕೂಡ ಹಾಕೋಬಹುದು, ಕ್ಯಾರೆಟ್ ಹಾಕೋಬಹುದು. ನಿಮ್ಗೆ ಇಷ್ಟ ಆಗಿರೋದನ್ನೇ ಯಾವುದಾದ್ರೂ ಹಾಕೋಬಹುದು ಬಂಧುಗಳೇ. ಈಗ ನೋಡ್ರಿ ಆ ಉದ್ದಕ್ಕಿರುವಂಥ ಪೀಸನ್ನು ಇಟ್ಟೆ. ಮತ್ತು ತುರಿದಿರುವಂತಿತ್ತಲ್ಲ ನಮ್ದು ಆಲೂಗಡ್ಡೆ ತುರಿದಿರೋದು ಅದನ್ನು ಕೂಡ ಸ್ವಲ್ಪ ಮೇಲೆ ಲೈಟಾಗಿ ಹಾಕೋತಾ ಇದ್ದೀನಿ. ಈಗ ಇದ್ರ ಮೇಲೆ ನೋಡ್ರಿ ನಾವು ಟೊಮೆಟೊನ ಮಸಾಲ ಮಾಡಿಟ್ಕೊಂಡಿವಲ್ವಾ, ಟೊಮೆಟೊದ ಮಸಾಲ ಅದನ್ನು ಹಾಕ್ತಾ ಇದ್ದೀನಿ ಬಂಧುಗಳೇ. 1 ಲೇಯರ್ ಹಾಕೊಳ್ಳಿ. ಜಾಸ್ತಿ ಕಡಿಮೆನೂ ಬೇಡ, ಲೈಟಾಗಿ 1 ಲೇಯರ್ ಹಾಕೊಳ್ಳಿ. ನಾನು ಸ್ಪೂನ್ನಲ್ಲಿ ಎದಕ್ಕೆ ಸ್ವಲ್ಪ ತಗೋತಾ ಇದ್ದೀನಿ ಅಂದರೆ ಒಂದೇ ಸಲ ಜಾಸ್ತಿ ತಗೊಂಡ್ರೆ ಒಂದೇ ಕಡೆ ಬಿದ್ದು ಬಿಡುತ್ತೆ. ಅದನ್ನ ಲೆವೆಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂದ್ಕೊಂಡು ನಾನು ಸ್ಪೂನ್ನಲ್ಲಿ ಸ್ವಲ್ಪನೇ ತೊಗೊಂಡು ಹಾಕೋತಾ ಇದ್ದೀನಿ. ಈಗ ನೋಡ್ರಿ ಅರ್ಧ ಭಾಗಕ್ಕೆ ನಾನು ಇದನ್ನ ಈವನ್ ಆಗಿ ಲೈನ್ ಹಾಕೋತಾ ಇದ್ದೀನಿ. ನೋಡ್ರಿ ಅರ್ಧ ಭಾಗ ದೋಸೆಗೆ ಮಾತ್ರ ನಾನು ಇದೆಲ್ಲ ಐಟಮ್ ಹಾಕಿರೋದು ಬಂಧುಗಳೇ. ಇನ್ನು ಅರ್ಧ ಭಾಗಕ್ಕೆ ನಾನು ಏನು ಮಾಡ್ತೀನಿ ಅಂತ ಮುಂದೆ ನೋಡಿ ನೀವು. ಈಗ ನೋಡ್ರಿ ಚೆನ್ನಾಗಿ ಇದನ್ನೆಲ್ಲ ನಾನು ಮೇಲೆ ಅಪ್ಲೈ ಮಾಡಿಕೊಂಡೆ. ಈಗ ನಾವು ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ವ, ನಾವು ಚಾಟ್ ಮಸಾಲ, ಕಿಚನ್ ಕಿಂಗ್, ಆಮ್ಚೂರ್ ಪೌಡರ ಅದೆಲ್ಲ ಮಿಕ್ಸ್ ಮಾಡಿದ್ವಲ್ವ ಅದನ್ನ ಇದರಲ್ಲೇ ಹಾಕೋತಾ ಇದ್ದೀನಿ. ನೋಡ್ರಿ ಲೈಟಾಗಿ ಉದುರಿಸ್ಕೊಳ್ರಿ, ಸ್ವಲ್ಪ ನೀಟಾಗಿ ಉದುರಿಸ್ಕೊಳ್ರಿ. ಲೈಟಾಗಿ ಅಂದ್ರೇನು ಸ್ವಲ್ಪ ಅಂತ ಏನಿಲ್ಲ ಬಂಧುಗಳೇ, ನೀಟಾಗಿ ಉದುರಿಸ್ರಿ. ನಾವು ಉದುರಿಸ್ತಾ ಇದ್ದೀವಿ ನೋಡ್ರಿ. ಇಲ್ಲಿ ತುಂಬಾ ರುಚಿಯಾಗಿರುತ್ತೆ ಬಂಧುಗಳೇ. ಈಗ ನೋಡ್ರಿ ಅದರ ಮೇಲೆ ನಮ್ಮ ಚಟ್ನಿ ಪುಡಿ, ನಿಮ್ಮ ಮನೆಯಲ್ಲಿ ಯಾವ ಚಟ್ನಿ ಪುಡಿ ಇದೆ ಅದನ್ನೇ ಹಾಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಇನ್ನೊಂದು ಸ್ವಲ್ಪ ಹಾಕೊಂಡ್ರು ಕೂಡ ಓಕೆ ಬಂಧುಗಳೇ. ಚಟ್ನಿ ಪುಡಿ ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದೇ ಚಟ್ನಿ ಪುಡಿ ಬೇಕು ಅಂತ ಇಲ್ಲ.
ಈ ಚಟ್ನಿ ಆಲ್ರೆಡಿ ನಾನು ಸಾಕಷ್ಟು ಚಟ್ನಿ ಪುಡಿಯನ್ನು ನನ್ನ ರೆಸಿಪಿಯಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಚಟ್ನಿ ಪುಡಿ ಬೇಕು ಅಂದರೆ ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ ಅಂತ ಸರ್ಚ್ ಮಾಡಿದ್ರೆ ಎಷ್ಟು ಚಟ್ನಿ ಪುಡಿ ಬೇಕಂದ್ರೆ ಅಷ್ಟು ಚಟ್ನಿ ಪುಡಿ ಬರುತ್ತೆ ಬಂಧುಗಳೇ. ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನ ಕೂಡ ನೀವು ಮಾಡಿಕೊಂಡು ಕೂಡ ಹಾಕೋಬಹುದು. ಇದ್ರ ನೋಡ್ರಿ, ನಮ್ಮ ಚಟ್ನಿ ಪುಡಿ ಮೇಲೆ ಸ್ವಲ್ಪ ಎಣ್ಣೆನ ಹಾಕೊಂಡೆ. ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ಬಂಧುಗಳೇ, ಇಲ್ಲ ಅಂದ್ರೆ ಇಲ್ಲ. ಯಾಕಂತಂದ್ರೆ ನಮ್ಮ ಚಟ್ನಿ ಪುಡಿ ಮೇಲೆ ಸ್ವಲ್ಪ ಎಣ್ಣೆ ಬಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ಕೊಂಡು ನಾನು ಹಾಕಿದೆ. ನಿಮಗೆ ಎಣ್ಣೆ ಜಾಸ್ತಿ ಆಯಿತು ಅನ್ಕೊಂಡ್ರೆ ನೀವು ಚಟ್ನಿ ಪುಡಿ ಮೇಲೆ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ಚೆನ್ನಾಗಿ ನಮ್ಮದು ಬೆಂದಿದೆ ಅಂದಾಗ ಇಲ್ಲಿ ನೋಡ್ರಿ ಹಿಂಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ನಾವು ಚಟ್ನಿ ಪುಡಿ ಭಾಗನ ನಾವು ಮಸಾಲೆ ಹಾಕಿರುವಂಥ ವೆಜಿಟೇಬಲ್ ಏನಿದೆ ಅಲ್ವಾ ಅದ್ರ ಮೇಲೆ ನೀಟಾಗಿ ಫೋಲ್ಡಿಂಗ್ ಆಗಬೇಕು. ಈಗ ನೀಟಾಗಿ ನಾವು ಒತ್ತಕೊಂತ ಚೆನ್ನಾಗಿ ನಾವು ಇದನ್ನ ಲೋ ಫ್ಲೇಮ್ನಲ್ಲೇ ಚಲೋತ್ನಂಗೆ ನಾವು ಇದನ್ನ ಆ ಕಡೆ ಈ ಕಡೆ ಹೊಳ್ಳಸ್ಕೊಂತ ಚಲೋತ್ನಂಗೆ ಸುಡ್ರಿ. ವಾವ್, ನೋಡ್ರಿ ಬಂಧುಗಳೇ, ಬಣ್ಣ ನೋಡ್ರಿ ಯಾವ ಥರ ಇದೆ. ನಾವಿದ್ರಲ್ಲಿ ಏನಾದರೂ ಹಾಕಿದೀವ ನಾವು? ಸೋಡಾ ಇಲ್ಲ, ಏನೂ ಇಲ್ಲ, ಅವಲಕ್ಕಿ, ಮೊಸರು ಏನೂ ಇಲ್ಲ ಬಂಧುಗಳೇ, ಉದ್ದಿನಬೇಳೆ, ಅಕ್ಕಿ ಏನೂ ಇಲ್ಲ. ಬರೇ ಗೋಧಿ ಹಿಟ್ಟು, ಸ್ವಲ್ಪ ಹುರ್ಗಡ್ಲೆ ಪೌಡ್ರ್, ಸ್ವಲ್ಪ ಚಿರೋಟಿ ರವಾದಿಂದ ನೋಡ್ರಿ ಅದ್ಭುತವಾಗಿರುವಂಥ ರೆಸಿಪಿ ರೆಡಿ ಆಯಿತು ನಮ್ಮದು. ಈಗ ನೋಡ್ರಿ ಎರಡೂ ಕಡೆ ನಾವು ಹಿಂಗೆ ತಿರುಗಿಸ್ಕೊಂತ ಚಲೋತ್ನಾಗ ನಾವು ಫ್ರೈ ಮಾಡ್ಕೊಂಡ್ವಿ. ಈಗ ನೋಡಿ ಒಳಗಿನ ಮಸಾಲೆ ನಿಮಗೆ ತೋರಿಸ್ತೀನಿ ಯಾವ ಥರ ನೀಟಾಗಿ ನಮ್ಮ ಫ್ರೈ ಆಗಿದೆ ಅಂತ. ಚೆನ್ನಾಗಿ ಫ್ರೈ ಆಗುತ್ತೆ ಬಂಧುಗಳೇ. ನೋಡ್ರಿ ನೋಡ್ರಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿ ಫ್ರೈ ಆಗಿದೆ. ಘಮ ಅಂತ ವಾಸನೆ ಬರ್ತಾ ಇದೆ ನನಗೆ, ಘಮ್ ಅಂತ ಇದೆ ನನ್ನ ಮೂಗಿಗೆ. ಇದನ್ನ ನೋಡ್ರಿ ಯೂಟ್ಯೂಬ್ನಲ್ಲಿ ಸ್ಮೆಲ್ ಏನಾದರೂ ತೋರಿಸೋದಿತ್ತು ಅಂದರೆ ತೋರಿಸ್ಬಹುದಾಗಿತ್ತು ಬಂಧುಗಳು. ಅಷ್ಟು ಘಮ ಘಮ ಅಂತಿದೆ. ನಮ್ಮ ಮನೆಯೆಲ್ಲ ಘಮ ಘಮ ಅಂತೈತೆ ಬಂಧುಗಳೇ. ಇದನ್ನು ನೀವು ತುಪ್ಪದಲ್ಲಿ ಕೂಡ ಮಾಡ್ಕೋಬಹುದು ಬಂಧುಗಳೇ, ಇನ್ನೂ ಸೂಪರ್ ಆಗಿರುತ್ತೆ. ನೀವು ರೆಸಿಪಿ ತೋರಿಸೋದು ತುಪ್ಪದಲ್ಲಿ ಬೆಣ್ಣೆಯಲ್ಲಿ ಕಾಸ್ಟ್ಲಿ ಇರುತ್ತೆ ಅನ್ನೋದಕ್ಕೋಸ್ಕರ ಇವಾಗ ನಾನು ಸ್ವಲ್ಪ ಎಣ್ಣೆಯಲ್ಲಿ ತೋರಿಸ್ತಾ ಇದ್ದೀನಿ ಬಂಧುಗಳೇ. ಸಖತ್ತಾಗಿದೆ. ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಸರ್ವ್ ಮಾಡ್ತಾ ಇದ್ದೀನಿ. ಮೇಲೆ ನಾವು ಬೆಣ್ಣೆ ಹಾಕ್ಕೊಂಡು ತಿಂತಾ ಇದ್ರೆ ಆಹಾಹಾ ಸಖತ್ತಾಗಿರುತ್ತೆ ಬಂಧುಗಳೇ. ನಿಮ್ಮ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂದರೆ 1 ಸ್ಪೂನ್ ತುಪ್ಪ ಹಾಕೊಳ್ರಿ, ಅದ್ಭುತ ರುಚಿ ಕೊಡುತ್ತೆ. ನಿಮಗೇನೂ ಬೇಡವಾ ಹಾಗೆ ಕೂಡ ತಿನ್ನಿ. ಬೆಣ್ಣೆ ತುಪ್ಪ ಏನೂ ಬೇಡ ಅಂದರೂ ಕೂಡ ಹಾಗೆ ಕೂಡ ತಿನ್ಬೋದು ಬಂಧುಗಳೇ. ಇದು ಡಯಟ್ ಮಾಡೋರ್ಗಂತ ಹೇಳಿ ಮಾಡಿಸಿದ್ದಂತಾನೆ ಹೇಳ್ಬೋದು. ಒಂದು ತಿಂದರೆ ಸಾಕು ಅವರು ಡಯಟ್ ಮಾಡೋರು, ರಾತ್ರಿಯವರೆಗೆ ಅವ್ರಿಗೆ ಹಸಿವೆ ಆಗಲ್ಲ ಬಂಧುಗಳೇ. ಅಷ್ಟು ಅದ್ಭುತವಾಗಿರುವಂಥ ಗಟ್ಟಿಮುಟ್ಟಾಗಿರುವಂಥ ನಮ್ಮ ಒಳ್ಳೆಯ ಆರೋಗ್ಯ ರುಚಿ ಕೊಡುವಂಥ ಆಹಾರ ತಪ್ಪದೇ ಒಂದ್ಸಾರಿ ಟ್ರೈ ಮಾಡಿ. ಹೇಗೆ ಮಾಡಬೇಕು ಅಂತ ಅರ್ಥ ಆಯ್ತಲ್ವಾ ಬಂಧುಗಳೇ? ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಒಂದು ಲೈಕ್ ಕೊಡ್ರಿ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ. ಇಷ್ಟು ಒಳ್ಳೆಯ ರೆಸಿಪಿಯನ್ನು ತೋರಿಸ್ಕೊಟ್ಟಿದ್ದಕ್ಕಾಗಿ ಒಂದು ಲೈಕ್ ಅಂತೂ ಕೊಟ್ಟೇ ಕೊಡ್ತೀರಿ ಅನ್ಕೊಂಡಿದ್ದೀನಿ ಬಂಧುಗಳೇ. ಯಾರೆಲ್ಲ ಇವತ್ತು ನನ್ನ ರೆಸಿಪಿಯನ್ನು ನೋಡ್ತಾ ಇದ್ದೀರಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ, ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಮುತ್ತಿನಂತ ಕಮೆಂಟ್ ಮಾಡ್ತೀರಿ ಬಂಧುಗಳೇ, ಅಷ್ಟು ಅದ್ಭುತವಾಗಿರುವಂಥ ಕಮೆಂಟ್ ಇರುತ್ತೆ. ಲೈಕ್ ಕೊಡೋದನ್ನ ಮರಿತಾ ಇದ್ದೀರಾ. ಲೈಕ್ ಕೊಡೋದ್ರಿಂದ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ 1 ರೂಪಾಯಿನೂ ಖರ್ಚಾಗಲ್ಲ. ಒಂದು ಲೈಕ್ ಕೊಡ್ರಿ ಬಂಧುಗಳೇ. ನಿಮ್ಮ ಕಮೆಂಟ್ನಿಂದ, ಲೈಕ್ನಿಂದ ನಮಗೆ ಮುಂದಿನ ರೆಸಿಪಿ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನಾವು ತಗೊಂಡಿರುವಂಥ ಮೆಜರ್ಮೆಂಟ್ನಲ್ಲಿ ದೊಡ್ಡ ದೊಡ್ಡ 8 ದೋಸೆ ಆಗುತ್ತೆ ಬಂಧುಗಳೇ. ಆರಾಮಾಗಿ ನಾವು 4 ಮಂದಿ ಹೊಟ್ಟೆ ತುಂಬ ತಿನ್ಬಹುದು. ಮನೆ ಮಂದಿ ಎಲ್ಲ ಎಂಜಾಯ್ ಮಾಡಬಹುದು. ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.